ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಮನೆಯಲ್ಲಿ ಮಕ್ಕಳಿರುವಂತಹ ತಾಯಂದಿರು ಗಮನಿಸಲೇಬೇಕು. ಯಾಕೆ ಅಂದರೆ ಕೆಲವೊಮ್ಮೆ ನಮ್ಮ ಅಶ್ರದ್ಧೆಯ ಕಾರಣ ನಮ್ಮ ಮನೆಯಲ್ಲಿ ಮಾಡುವಂತಹ ನಮಾಜ್ಗಳು ಅಸಿಂಧುವಾಗಿ ಹೋಗುವಂತಹ ಪರಿಸ್ಥಿತಿ ಎದುರಾಗ್ತದೆ. ನಮ್ಮವರ ನಮಾಜ್ ಎಲ್ಲವೂ ಕೂಡ ನಮ್ಮ ಕೆಲವೊಂದು ಅಶ್ರದ್ಧೆಯ ಕಾರಣ ಎಲ್ಲ ನಮಾಜ್ಗಳು ಕೂಡ ಸರಿಯಾಗದ ರೀತಿಯಲ್ಲಿ ತಲುಪುವಂತಹ ಒಂದು ಅವಸ್ಥೆ ಇದೆ. ಇನ್ಶಾ ಅಲ್ಲಾ ಅದನ್ನು ಇವತ್ತು ಚರ್ಚಿಸೋಣ. ಇವತ್ತು ನಾವು ಚರ್ಚಿಸಲಿಕ್ಕೆ ಹೋಗುವಂತಹ ವಿಷಯ ಏನೆಂದರೆ, ನಮ್ಮ ಮನೆಯಲ್ಲಿ ನಜಸ್ ಆದರೆ ಹೆಚ್ಚಾಗಿ ಮಕ್ಕಳಿರುವಂತಹ ಮನೆಗಳಲ್ಲಿ ಕೆಲವೊಮ್ಮೆ ನೆಲದ ಮೇಲೆ ನಜಸ್ ಆಗಬಹುದು. ಆ ನಜಸ್ಸನ್ನು ಸರಿಯಾದ ರೀತಿಯಲ್ಲಿ ನಾವು ಕ್ಲೀನ್ ಮಾಡದೇ ಇದ್ದರೆ ಏನಾಗ್ತದೆ ಅಂದರೆ, ಆ ನಜಸ್ನ ಕಾರಣದಿಂದ ನಮ್ಮ ನಮಾಜ್ ಸರಿಯಾಗೋದಿಲ್ಲ. ಉದಾಹರಣೆಗೆ ಹೇಳ್ತೇನೆ, ನಜಸ್ ಕ್ಲೀನ್ ಮಾಡಲಿಕ್ಕೆ ಕೂಡ ಒಂದು ರೀತಿ ಇದೆ. ಆ ರೀತಿಯಾಗಿ ನಾವು ಆ ನಜಸ್ಸನ್ನು ಕ್ಲೀನ್ ಮಾಡಬೇಕಾಗ್ತದೆ. ಆ ರೀತಿಯಿಂದ ನಾವು ಕ್ಲೀನ್ ಮಾಡದೇ ಇದ್ದರೆ ಆ ನಜಸ್ ಪೂರ್ಣವಾಗಿಯೂ ಕೂಡ ಶುಚಿ ಆಗೋದಿಲ್ಲ. ಒಂದು ಉದಾಹರಣೆ ಮೂಲಕ ನಾನು ಹೇಳ್ತಾ ಹೋಗ್ತೇನೆ. ಹೇಗೆ ಅಂದರೆ, ಈಗ ನೆಲದ ಮೇಲೆ ಒಂದು ಮಗು ಮಲ ವಿಸರ್ಜನೆ ಮಾಡಿತು. ಒಂದು ಚಿಕ್ಕ ಮಗು ಸ್ವಾಭಾವಿಕವಾಗಿ ಮನೆಯೊಳಗೆ ಏನು ಮಾಡ್ತದೆ, ನೆಲದ ಮೇಲೆ ಮಲ ವಿಸರ್ಜನೆ ಮಾಡ್ತು ಅಂತ ಇಟ್ಕೊಳ್ಳೋಣ. ಹೀಗೆ ಮಲ ವಿಸರ್ಜನೆ ಮಾಡಿದರೆ ಅದನ್ನು ಶುಚಿಗೊಳಿಸಲಿಕ್ಕೆ ಒಂದು ರೀತಿ ಇದೆ. ಆ ರೀತಿಯಾಗಿ ಶುಚಿಗೊಳಿಸಿದರೆ ಮಾತ್ರ ಅದು ಶುಚಿ ಆಗ್ತದೆ. ಆ ರೀತಿ ಹೇಗೆ ಅಂದರೆ, ಮೊದಲು ನಾವು ಆ ಮಲವನ್ನು ಆ ನೆಲದಿಂದ ತೆಗಿಬೇಕು. ಮೊದಲು ನಾವೇನು ಮಾಡಬೇಕು, ಆ ನೆಲದ ಮೇಲಿರುವಂತಹ ಮಲವನ್ನು ಮೊದಲು ನಾವು ತೆಗಿಬೇಕು. ತೆಗೆದ ಬಳಿಕ ಆ ನೆಲದ ಮೇಲೆ ಆ ಮಲದ ವಾಸನೆಯಾಗಿರಲಿ ಅಥವಾ ಅದರ ಬಣ್ಣವಾಗಿರಲಿ ಅಥವಾ ಅದರ ರುಚಿ ಇಂತಹದನ್ನೆಲ್ಲವೂ ಕೂಡ ಹೋಗುವ ರೀತಿಯಲ್ಲಿ ನಾವು ಮೊದಲು ಅದನ್ನು ನೀಗಿಸಬೇಕು. ನೀಗಿಸಿದ ಬಳಿಕ ಅದರ ಮೇಲೆ ನಾವು ನೀರನ್ನು ಹಾಯಿಸಬೇಕು. ನೀರನ್ನು ಅದರ ಮೇಲೆ ನಾವು ಹೊಯ್ಯಬೇಕು. ಆದರೆ ಮಾತ್ರ ಅಲ್ಲಿ ಶುಚಿ ಆಗ್ತದೆ. ಇಲ್ಲದೇ ಇದ್ದಲ್ಲಿ ಶುಚಿ ಆಗೋದಿಲ್ಲ. ಈಗ ಉದಾಹರಣೆಗೆ ಹೇಳ್ತೇನೆ, ಒಂದು ಮಗು ಮಲ ವಿಸರ್ಜನೆ ಮಾಡಿದಾಗ ನಾವೇನು ಮಾಡಿದ್ವಿ, ಜಸ್ಟ್ ಅದನ್ನು ಒರೆಸಿ ತೆಗೆದ್ವಿ ಅಷ್ಟೇ. ಅದರ ಮೇಲೆ ಮತ್ತೆ ಬೇರೆ ಯಾವುದಾದ್ರೂ ಬಟ್ಟೆ ಉಪಯೋಗಿಸಿ ಅದನ್ನು ಒರೆಸಿದ್ವಿ ಎಂದ ಮಾತ್ರಕ್ಕೆ ಆ ನೆಲ ಶುಚಿ ಆಗೋದಿಲ್ಲ. ಅಲ್ಲಿ ನಜಸ್ನ ಅಂಶ ಬಾಕಿ ಇದೆ. ಈ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಯಾರಾದರೂ ಬಾತ್ರೂಮ್ಗೆ ಹೋಗಿ ವುಜು ಮಾಡಿ ಹೊರಗೆ ಬಂದು ಹಸಿಗಾಲಲ್ಲೇ ಅದರ ಮೇಲೆ ತುಳಿದುಕೊಂಡು ಹೋಗಿ ನಮಾಜ್ ಮಾಡುವುದಾದರೆ ಅವರ ನಮಾಜ್ ಸಹೀ ಆಗೋದಿಲ್ಲ. ಯಾಕೆ ಅಂದರೆ ಅವರ ಕಾಲಿನಲ್ಲಿ ನಜಸ್ನ ಅಂಶ ಅಂಟಿಕೊಳ್ತದೆ. ಅರ್ಥ ಆಯ್ತಾ? ನಜಸ್ಸಾದಂತಹ ಜಾಗದ ಮೇಲೆ ನೀರನ್ನು ಹಾಯಿಸಲೇಬೇಕು. ನೀರು ಹರಿದು ಹೋದರೆ ಮಾತ್ರವೇ ನಜಸ್ ಶುಚಿಯಾಗ್ತದೆ. ಮೊದಲು ನಾವು ಆ ಮಾಲಿನ್ಯದ ಅಂಶವನ್ನೆಲ್ಲ ತೆಗೆದ ಬಳಿಕ ಅದರ ಮೇಲೆ ನಾವು ನೀರನ್ನು ಹಾಯಿಸಬೇಕು, ನೀರನ್ನು ಹೊಯ್ಯಬೇಕು. ಆದರೆ ಮಾತ್ರ ಅದು ಶುಚಿಯಾಗ್ತದೆ. ಇಲ್ಲದೇ ಇದ್ದಲ್ಲಿ ಶುಚಿ ಆಗೋದಿಲ್ಲ. ಶುಚಿಯಾಗಲಿಕ್ಕಿರುವಂತಹ ಷರತ್ತಾಗಿದೆ ನಜಸ್ಸಾದ ಸ್ಥಳದ ಮೇಲೆ ನೀರನ್ನು ಹಾಯಿಸಬೇಕು ಎನ್ನುವುದು. ಇನ್ನು ವಸ್ತ್ರದ ಮೇಲೆ ನಜಸ್ಸಾದಲ್ಲಿ ಆ ನಜಸ್ಸನ್ನು ಶುಚಿ ಮಾಡುವುದು ಹೇಗೆ ಅಂತ ಈಗ ಉದಾಹರಣೆಗೆ ಹೇಳುವುದಾದರೆ, ನಾವು ಆ ಚಿಕ್ಕ ಮಗುವನ್ನು ಎತ್ಕೊಂಡಂತಹ ಸಮಯದಲ್ಲಿ ಅದರ ನಜಸ್ ಮಾಲಿನ್ಯ ನಮ್ಮ ಶರೀರದ ಮೇಲೆ ಏನಾಯಿತು ಆಯಿತು. ಈ ಸಮಯದಲ್ಲಿ ಆ ವಸ್ತ್ರವನ್ನು ನಾವು ಶುಚಿ ಮಾಡಬೇಕಾಗಿದ್ದು ಹೇಗೆ ಅಂದರೆ, ಮೊದಲು ಆ ವಸ್ತ್ರದ ಮೇಲಿರುವಂತಹ ಮಾಲಿನ್ಯವನ್ನು ನಾವು ನೀಗಿಸಬೇಕು. ಮಾಲಿನ್ಯ ನೀಗಿಸಿದ ಬಳಿಕ ಆ ಮಾಲಿನ್ಯ ಆದಂತಹ ಜಾಗದ ಮೇಲೆ ನೀರನ್ನು ಹಾಯಿಸಬೇಕು. ಇಲ್ಲದೇ ಇದ್ದರೆ ಶುಚಿ ಆಗೋದಿಲ್ಲ. ನಾವು ಆ ಡ್ರೆಸ್ಸನ್ನು ತೆಗೆದು ಬಕೆಟ್ನ ಒಳಗೆ ಎಷ್ಟೇ ಬಾರಿ ಅದ್ದಿ ತೆಗೆದರೂ ಕೂಡ ಶುಚಿ ಆಗೋದಿಲ್ಲ. ಅದೇ ರೀತಿ ನಜಸ್ಸಾದಂತಹ ಬಟ್ಟೆಯನ್ನು ನಾವು ವಾಷಿಂಗ್ ಮಿಷಿನ್ನ ಒಳಗೆ ಹಾಕಿ ತೊಳೆದರೂ ಕೂಡ ಅದು ಶುಚಿಯಾಗೋದಿಲ್ಲ. ಕಾರಣ ಅಲ್ಲಿ ವಸ್ತ್ರದ ಮೇಲೆ ನೀರು ಹರಿದು ಹೋಗ್ತಾ ಇಲ್ಲ. ಆದ್ದರಿಂದ ನಜಸ್ಸಾದಂತಹ ಬಟ್ಟೆಗಳನ್ನು ಪ್ರತ್ಯೇಕವಾಗಿ ನಾವು ತೊಳೆಯಬೇಕಾಗಿದೆ. ಯಾವ ರೀತಿ? ನಜಸ್ಸಾದಂತಹ ಜಾಗವನ್ನು ಮಾತ್ರ ಮೊದಲು ಸ್ವಲ್ಪ ತೊಳೆದು ಅದರ ಮೇಲೆ ನೀರನ್ನು ಹಾಯಿಸಿ ಬಿಡಬೇಕು. ಆವಾಗ ಅದು ಶುಚಿಯಾಯಿತು. ನಂತರ ಬೇಕಿದ್ದರೆ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಬಹುದು, ಇನ್ನಿತರ ರೀತಿಯಲ್ಲಿ ತೊಳೆಯಬಹುದು. ಒಟ್ಟಾರೆಯಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಂತ ವಿಷಯ ಏನಂದರೆ, ನಜಸ್ ಆದಂತಹ ಜಾಗ ಅಥವಾ ನಜಸ್ಸಾದಂತಹ ಬಟ್ಟೆ ಅಥವಾ ನಜಸ್ಸಾದಂತಹ ಶರೀರ ಯಾವುದೇ ಆಗಿರಲಿ, ಇದರ ಮೇಲೆಲ್ಲ ನಜಸ್ ನೀಗಬೇಕಿದ್ರೆ ನೀರನ್ನು ಹಾಯಿಸಬೇಕಿದೆ. ಯಾವಾಗ ನೀರು ಹಾಯಿಸಬೇಕಿದೆ? ನಜಸ್ಸಿನ ಅಂಶವನ್ನೆಲ್ಲವೂ ಕೂಡ ತೆಗೆದ ಬಳಿಕ ಅದರ ಮೇಲೆ ನಾವು ನೀರನ್ನು ಹಾಯಿಸಬೇಕು. ಹಾಯಿಸೋದಂತ ಗೊತ್ತಾಯ್ತಲ್ಲ, ನೀರು ಅದರ ಮೇಲೆ ನಾವು ಚೆಲ್ಲಿ ನೀರು ಹರಿದು ಹೋಗಬೇಕು. ಹೀಗಾದರೆ ಮಾತ್ರ ನಜಸ್ ಶುಚಿಯಾಗ್ತದೆ. ಇಲ್ಲದೇ ಇದ್ದಲ್ಲಿ ನಜಸ್ನ ಅಂಶ ಅಲ್ಲೇ ಬಾಕಿಯಾಗ್ತದೆ. ನಮ್ಮ ನಮಾಜ್ ಸಹೀ ಆಗೋದಿಲ್ಲ. ಅರ್ಥ ಆಯಿತು ಅಲ್ವಾ? ಯಾವುದಾದ್ರೂ ಸಂಶಯ ಇದ್ದಲ್ಲಿ ಕಮೆಂಟ್ನ ಮೂಲಕ ಕೇಳಬಹುದಾಗಿದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತುಹು.